ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ರೆಡಿ ನನ್ನ ತಮ್ಲೈನ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಏನು ಟಾಪಿಕ್ ಅಂತ. ಈ ಗೃಹಲಕ್ಷ್ಮಿ ಕ್ಯಾಂಪ್ ಅಂತಕ್ಕಂಥದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಏನಪ್ಪ ಈ ಗೃಹಲಕ್ಷ್ಮಿ ಕ್ಯಾಂಪು, ಎಲ್ಲಿ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಇಲ್ಲಿಗೆ ಹೋಗೋದ್ರಿಂದ ನಾವು ಕ್ಯಾಂಪ್ಗೆ ನಮಗೆ ಏನೆಲ್ಲ ಪರಿಹಾರ ಸಿಗುತ್ತೆ, ಹೋಗೋದ್ರಿಂದ ನಮಗೆ ಹಣ ಬರುತ್ತಾ ಅನ್ನೋದು ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಸೊ ಖಂಡಿತ ಬಂದೇ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಕ್ಯಾಂಪ್ನ ಅಟೆಂಡ್ ಮಾಡಿ. ಸೊ ಈ ಕ್ಯಾಂಪ್ ಎಲ್ಲಿ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಇದೇ ಡಿಸೆಂಬರ್ ತಿಂಗಳು 27, 28, 29 ಅಂದರೆ 3 ದಿನ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ 3 ದಿನ ಏನು ಮಾಡ್ತಿದ್ದಾನೆ ಈ ಕ್ಯಾಂಪ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕ್ಯಾಂಪು ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಕ್ಯಾಂಪು ನಡೆಯುತ್ತೆ. ಇವಾಗ ಹಳ್ಳಿಲೆಲ್ಲ ಗ್ರಾಮ ಪಂಚಾಯಿತಿ ಇರುತ್ತೆ. ಸೊ ಎಲ್ಲರೂ ಹೋಗ್ತೀರಾ. ಸಿಟಿಯವರು ನಾವೆಲ್ಲಿಗೆ ಹೋಗಬೇಕು ಅನ್ನೋದು ಸಿಟಿಯವ್ರಿಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ. ಸೊ ಸಿಟಿಲಿರ್ತಕ್ಕಂಥವ್ರು ನಗರಸಭೆ ಅಥವಾ ಪುರಸಭೆಗೆ ಹೋಗಿ ತಪ್ಪದೆ ನಾವು ಈ ಕ್ಯಾಂಪ್ಗೆ ಹೋಗಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು, ನಮಗೆ ಯಾವ ರೀತಿ ಸೌಲಭ್ಯ ಸಿಗುತ್ತೆ ಅನ್ನೋದು ಕೆಲವ್ರಿಗೆ ಡೌಟ್ ಇರುತ್ತೆ ಅಲ್ವಾ. ಸೊ ನಮಗೆ ಇಲ್ಲಿವರೆಗೂ ಒಂದು ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಏನಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲೇ ಡೈರೆಕ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಅಲ್ಲಿಗೆ ಪೋಸ್ಟ್ ಆಫೀಸಿಂದ ಮತ್ತು ಬ್ಯಾಂಕಿಂದ ಮತ್ತು ನಿಮ್ಮದು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಬಂದಿರ್ತಾರೆ. ಸೊ 3 ಜನ ಮತ್ತು ಆಶಾ ವರ್ಕರು ಇರ್ತಾರೆ. ಸೊ ನಿಮಗೆ ಯಾಕೆ ಹಣ ಬಂದಿಲ್ಲ ಎಲ್ಲನೂ ಸರಿಪಡಿಸಿ ನಿಮಗೆ ಹಣ ಬರೋ ಥರ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕ್ಯಾಂಪ್ಗೆ ವಿಸಿಟ್ ಮಾಡಿ. ನಿಮಗೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ಹೇಳೋದಾದರೆ, ಈಗ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ನಂಬರ್ ಲಿಂಕ್ ಆಗಿರಲ್ಲ ಅಂತ ಹೇಳಿದ್ರೆ ಲಿಂಕನ್ನು ಮಾಡ್ತಾರೆ. ನೆಕ್ಸ್ಟ್ ಹೊಸ ಬ್ಯಾಂಕ್ ಅಕೌಂಟ್ ಮಾಡ್ತಾರೆ. ಈಗ ಹಳೆ ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೊಸ ಅಕೌಂಟ್ನ ಮಾಡ್ತಾರೆ. ಮತ್ತು ಹೊಸ ಅಕೌಂಟ್ಗೆ ಆಧಾರ್ ಲಿಂಕ್ ಮಾಡ್ತಾರೆ. ಮತ್ತು KYC ಅಪ್ಡೇಟ್ ಮಾಡೋದಾಗಿರ್ಬೋದು. ಮತ್ತು ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಟ್ ಪ್ರೆಸೆಂಟ್ ಅದ್ರ ಬಗ್ಗೆ ತಿಳ್ಕೊಬೋದು. ಮತ್ತು ಇತರೆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಇವಾಗ ನಾವು ಹೋಗಬೇಕು, ಚೆಕ್ ಮಾಡಿಸ್ಬೇಕು ಅಂದರೆ ಏನೇನು ತೊಗೊಂಡು ಹೋಗ್ಬೇಕಪ್ಪ ಡಾಕ್ಯುಮೆಂಟ್ಸ್ ಅಂದರೆ ನಮ್ಮದು ಆಧಾರ್ ಕಾರ್ಡನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಪುಸ್ತಕ ಏನಿದೆ ಅದನ್ನು ತೊಗೊಂಡು ಹೋಗಬೇಕು. ಮತ್ತು ರೇಷನ್ ಕಾರ್ಡು ಮತ್ತು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದಾಗ ಕೊಟ್ಟಿರ್ತಾರಲ್ಲ ಆ ಫಾರ್ಮ್ನ ತೊಗೊಂಡು, ಮತ್ತು ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ನ ನೀವು ಮೊಬೈಲ್ನ ತೊಗೊಂಡು ಹೋಗಬೇಕು. ಸೊ ತಕ್ಷಣ ನಿಮಗೆ ಪರಿಹಾರ ಸಿಗುತ್ತೆ. ಯಾವ ರೀಸನಿಗೆ ನಿಮಗೆ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ ಎಲ್ಲವನ್ನೂ ಸರಿಪಡಿಸಿ ನಿಮಗೆ 1ನೇ ಕಂತಿಂದ ಹಿಡಿದು 4ನೇ ಕಂತಿನವರೆಗೂ ಹಣ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಂದೇ ಬರುತ್ತೆ ಖಂಡಿತ. ದಯವಿಟ್ಟು ಹೋಗಿ ಕ್ಯಾಂಪ್ಗೆ ವಿಸಿಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್.